ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಖತ್ ಬಿಸಿಲು. ಸೊ ಇವತ್ತೊಂದು ಫಂಕ್ಷನ್ ಇದೆ, ಹಾಗಾಗಿ ಫಂಕ್ಷನ್ ಅಂದರೆ ಮೋಹನ್ ಅವ್ರ ಕಸನ್ದು ಬೇಬಿ ಶಾರ್ ಇದೆ. ಸೊ ಹಾಗಾಗಿ ಮೈಸೂರಿಗೆ ಹೊರಟಿದ್ದೀವಿ. ಈಗ ಟೈಮ್ 8:30. ಫಂಕ್ಷನ್ ಶುರು ಆಗೋದು 10 ಗಂಟೆಗೆ. ಸೊ ಹೊರಟಿದ್ದೀವಿ. ಸ್ವಲ್ಪ ಟ್ರಾಫಿಕ್ ಇದೆ. 8:30ಗೆ ಎಷ್ಟು ಬಿಸಿಲಿತ್ತು ಗೊತ್ತಾ. ಸೊ ಸಂಡೇ ಆಗಿದ್ದರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು, ಬಟ್ ನಾಟ್ ದ್ಯಾಟ್ ಮಚ್. ಸೊ ಆನ್ ಟೈಮಿಗೆ ಹೋಗೋಕ್ಕಾಯ್ತು ನಮಗೆ. ಸಗತ್ ಬಿಸಿಲಿದೆ, ಅದಕ್ಕೆ ಹಿಂಗೆ ಕೈ ಅಡ್ಡ ಇಟ್ಬಿಟ್ಟಿದ್ದೀನಿ. ಸೊ ಮೋಹನ್ ಫುಲ್ ಸೀರಿಯಸ್ ಆಗಿಬಿಟ್ಟಿದ್ದಾನೆ, ಸಗಡಿ ಓಡಿಸ್ತಾನೆ. ಇನ್ನು ಅಥರ್ವ ತಿಂಡಿ ತಿನ್ನೋ ಅಂದರೆ ಲೇಸ್ ಬೇಕು ಅಂತ ಹಠ ಮಾಡಿ ಹಿಂದೆ ಹೋಗಿ ಮಲ್ಕೊಂಡಿದ್ದಾನೆ ಸಿಟ್ಟು ಮಾಡಿಕೊಂಡು. ಅರ್ಧ ದೋಸೆ ತಿಂದ ಅಷ್ಟೇ. ಸೊ ನೋಡಬೇಕು ಎಷ್ಟು ಗಂಟೆಗೆ ಹೋಗಿ ತಲುಪ್ತೀವೋ ಏನೋ ಅಂತ. ಫಸ್ಟ್ ನಮ್ಮ ಮನೆಗೆ ಹೋಗಿ, ನಮ್ಮ ಅತ್ತೆ ಮನೆ ಅಲ್ಲಿಗೆ ಹೋಗಿ ಅವನು ಪಿಕ್ ಮಾಡಿಕೊಂಡು ಸೊ ಫಂಕ್ಷನಿಗೆ ಹೋಗ್ತೀವಿ. ಓಕೆ, ಅಲ್ಲಿಗೆ ಹೋದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಸೊ ಫೈನಲಿ ಮೈಸೂರು ರೀಚ್ ಆದ್ವಿ, ಬೇಗನೆ ರೀಚ್ ಆದ್ವಿ. 9:23 ನಾವು ಇಲ್ಲಿಗೆ ರೀಚ್ ಆದಾಗ. ಸೊ ಇಲ್ಲಿಂದ ಈ ಸಿಗ್ನಲಿಂದ ಸ್ವಲ್ಪ ಟ್ರಾಫಿಕ್ ಇತ್ತು, ಡಿವಿಯೇಷನ್ಸ್ ಇದಲ್ವಾ. ಸೊ ಹಾಗಾಗಿ ಸ್ವಲ್ಪ ಇಲ್ಲಿ ಸಿಗ್ನಲಲ್ಲಿ ಟ್ರಾಫಿಕ್ ಇತ್ತು. ಎಸ್, ಅಥವಾಗಲೇ ಎಕ್ಸಿಬಿಷನ್ಗೆ ಹೋಗೋಣ ಅಂತ ಶುರು ಆಗಲೇ ಅವನು ಇಲ್ಲಿ ನೋಡಿದ ತಕ್ಷಣ. ಸೊ ಹಾಗಾಗಿ ಫಸ್ಟ್ ಫಂಕ್ಷನ್ ಮುಗಿಸ್ಕೊಳ್ಳೋಣ, ಆಮೇಲೆ ನೋಡೋಣ ಅಂತಂದ್ಬಿಟ್ಟು ಬಂದ್ವಿ. ಓಕೆ, ಇದು ಬಂದು ಚಾಮುಂಡಿ ಬೆಟ್ಟದ ವ್ಯೂ. ಬಿಸಿಲಿದೆ, ಬಟ್ ಅಷ್ಟೇ ಆ ಬೆಟ್ಟಕ್ಕೆ ಮೋಡ ಇತ್ತು. ಆ ಮೋಡ ಜೊತೆಗೆ ಅಲ್ಲೇ ಆ ಸನ್ರೈಸ್ ಕೂಡ ಎಷ್ಟು ಚೆನ್ನಾಗಿ ಆ ಬೆಟ್ಟದ ಮೇಲೆ ಬೀಳ್ತಿತ್ತು ಗೊತ್ತಾ. ಸೊ ನೋಡೋಕ್ಕೆ ಖುಷಿಯಾಗುತ್ತೆ. ಸೊ ಈ ರೂಟಲ್ಲೇ ನಾವು ನಮ್ಮ ಮನೆಗೆ ಹೋಗೋದು ಪ್ರತಿ ಸತಿ. ಒಂಥರ ಖುಷಿಯಾಗುತ್ತೆ. ಸೊ ನೀವು ನೋಡ್ಬೋದು ಆ ಮೋಡದ ಸನ್ನಿಂದ ಸನ್ರೈಸ್ ಎಲ್ಲ ಎಷ್ಟು ಚೆನ್ನಾಗಿ ಬೆಟ್ಟದ ಹತ್ರ ಕಾಣಿಸ್ತಾ ಇದೆ ಅಂತ. ಇದು ಸಿಂಗಲ್ ರೋಡು. ಸೊ ಹಾಗಾಗಿ ಇಲ್ಲೂ ಸಖತ್ತು ಟ್ರಾಫಿಕ್ ಇರುತ್ತೆ. ಈ ಸತಿ ಬಂದಾಗಲೂ ಜಾಮ್ ಆಗಿರುತ್ತೆ ಇಲ್ಲಿ. JSS ಕಾಲೇಜ್, ಮೋಹನ್ ಇಲ್ಲೇ ಅವರು ಡಿಗ್ರಿ ಮಾಡಿದ್ದು. ಇಲ್ಲಿಗೆ ಬಂದಾಗೆಲ್ಲ ನಮ್ಮ ಕಾಲೇಜ್ ಅಂತ ಆ ಥರವಾಗಿ ತೋರಿಸ್ತಾ ಇರ್ತಾರೆ. ಸೊ ಇದೆ ನನ್ನ ಸ್ಕೂಲು ಅಂತ. ಸೊ ಈ ಕಡೆ ರೈಟ್ ಸೈಡಲ್ಲಿ ವೆಂಕಟೇಶ್ ದೇವ್ರದ್ದು ದೇವಸ್ಥಾನ ಇದೆ, ತುಂಬ ಚೆನ್ನಾಗಿದೆ. ಅದ್ರ ಪಕ್ಕದಲ್ಲೇ ಸಚ್ಚಿದಾನಂದ ಆಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇದೆ. ಸೊ ಇದೆ ಶ್ರೀನಿವಾಸ ದೇವ್ರ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಸೊ ಅಲ್ಲಿ ನೋಡಿ ಹಿಂಭಾಗ ಅಲ್ಲೇ ಆಂಜನೇಯ ಸ್ಟ್ಯಾಚ್ಯೂ ಕಾಣಿಸ್ತದೆ. ಇಲ್ಲಿ ಕಾಯಿ ಕಟ್ಟೋದು ಇದೆಯಲ್ಲ, ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನ ಹಾಗೆ. ಸೊ ಫೈನಲಿ ನಾವು ಬಂದ್ವಿ. ಸೊ ನಮ್ಮನೆ ಬಂದು ಇಲ್ಲಿ ಮಹದೇವಪುರ JP ನಗರ. ಈ ರೈಲ್ವೆ ಟ್ರ್ಯಾಕ್ ಬಂದರೆ ಮಾತ್ರ ಅಥರ್ವಂಗೆ ಮೈಸೂರಿಗೆ ಬಂದಿದ್ದೀವಿ ಅಂತ ಅವನು ಅರ್ಥ ಮಾಡ್ಕೊಂಡಿರೋದು ಆ ಥರ. ಇದೇ ಮೈಸೂರು ಅಂತಂತ. ಎಸ್, ಈ ರೈಲ್ವೆ ಟ್ರ್ಯಾಕ್ ನೋಡಿದ ತಕ್ಷಣ ಮೈಸೂರು ಬಂತು ಅಂತ ಕೂಗಾಡ್ತಿದ್ದ. ಸೊ ಫೈನಲಿ ಇನ್ನೇನು ಮನೆ ಹತ್ರ ಬಂದ್ವಿ. ಮತ್ತೇನು ರೆಡಿ ಆಗಿದ್ದಾರೆ, ಅವ್ರನ್ನೂ ಕರ್ಕೊಂಡು ಇನ್ನೇನು ಹೊರಡ್ತೀವಿ. ಸೊ ಅದು ಬಂದು ಚಾಮುಂಡೇಶ್ವರಿ ದೇವಸ್ಥಾನ, ರೈಲ್ವೆ ಟ್ರ್ಯಾಕ್ ಹತ್ರನೇ ಇದೆ. ಆ ದೇವ್ರದ್ದು ಕೂಡ ತುಂಬ ಚೆನ್ನಾಗಿದೆ. ಓಕೆ, ನಾವು ಸೀಮಂತ ಆಗೋದು ಡೆಸ್ಟಿನೇಷನ್ ಬಂದ್ವಿ. ಇಲ್ಲೇ ಎಮರಾಲ್ಡ್ ಕ್ಲಾರ್ಕ್ಸಲ್ಲೇ ಇದ್ದಿದ್ದು ಸೀಮಂತ. ಆ್ಯಕ್ಚುಲಿ ಅಥರ್ವಂದು ಫಸ್ಟ್ ಇಯರ್ ಬರ್ಡೇ ಕೂಡ ನಾವು ಇಲ್ಲೇ ಮಾಡಿದ್ದಿದ್ದು. ಚೆನ್ನಾಯಿತು ಬಫೆಟ್ ಎಲ್ಲ. ಫುಡ್ ಮಾತ್ರ ತುಂಬ ಚೆನ್ನಾಗಿದೆ ಇಲ್ಲಿ. ಓಕೆ, ಇವ್ರು ನನ್ನ ಕಝನ್, ಅಂದರೆ ಮೋಹನ್ ಕಝನ್ ಆ್ಯಕ್ಚುಲಿ. ಸೊ ಅವ್ರಿಗೆ ಆರ್ತಿದ್ದು ಆ್ಯಕ್ಚುಲಿ ತಟ್ಟೆ ಎಲ್ಲ ಮುಂದೆ ನಾವೇ ಜೋಡಿಸಿದ್ದು. ಬಂದ ತಕ್ಷಣ ಹೇಳಿದ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಅಂತ. ಸೊ ಎಲ್ಲ ಜೋಡಿಸಿ ಇಟ್ವಿ. ಇದು 7th ಮಂತದ್ದು ಸೀಮಂತ ಅವ್ರು ಮಾಡ್ತಾಯಿದ್ದಿದ್ದು, ಯಜಮಾನ್ರ ಮನೆ ಕಡೆಯಿಂದ. ಕೆಲವ್ರದ್ದು ತಾಯಿ ಮನೆಯಲ್ಲಿ ಕೂಡ 9ನೇ ತಿಂಗಳು ಮಾಡೋ ಪದ್ಧತಿ ಇದೆ, ಬಟ್ ಇವ್ರ ಕಡೆ ಅದಿಲ್ವಂತೆ. ಸೊ ಹಾಗಾಗಿ ಗಂಡನ ಮನೆ ಕಡೆಯಿಂದ ಮಾತ್ರ ಸೀಮಂತ ಮಾಡ್ತಾಯಿದ್ದಿದ್ದು. ಸೊ ನಾವು ಅವ್ರಿಗೆ ಸೀರೆ ನಾವು ಓದಿಸಿದ್ವಿ ಬಸರಿ ಹುಡುಗಿಗೆ.
ಲಂಚ್ ಮುಗಿಸ್ಕೊಂಡು ನಾವು ಬೆಂಗಳೂರಿಗೆ ಹೊರಟ್ವಿ. ಸೊ ಅಲ್ಲಿ ನಮಗೆ ಅದು ರಿಟರ್ನ್ ಗಿಫ್ಟ್ ಕೊಟ್ಟರು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಸೊ ಯೂಶ್ವಲಿ ಕೊಡ್ತಾರೆ ಸೀಮಂತದಲ್ಲಿ ಚಕ್ಕಿ ಪುರಿ ಮೇಲೆ, ಬಟ್ ಇದು ಮಾತ್ರ ಡಿಸೈನು ತುಂಬ ಚೆನ್ನಾಗಿದೆ. ವೈಟ್ ಮೆಟಲ್ದು ನಂಗೆ ಡಿಸೈನ್ ಮಾತ್ರ ತುಂಬ ಇಷ್ಟ ಆಯಿತು. ಪೆಟಲ್ಸ್ ಲೀಫ್ ಪ್ಲೇಟ್ ಇದು ತುಂಬ ಚೆನ್ನಾಗಿದೆ. ಸೊ ಮಧ್ಯೆ ಅದು ಫ್ಲವರ್ದು ಲೀಫು ಮತ್ತು ಇದು ಪೆಟಲ್ಸ್ದು. ಫೈನಲಿ ಮನೆಗೆ ಬಂದ್ವಿ. ಈಗ ಟೈಮ್ ಬಂದು 4:15 ಆಗಿದೆ. ಸಖತ್ ಬಿಸಿಲಪ್ಪ ಮೈಸೂರಲ್ಲಿ ಅಂದ್ಕರ. ಬ್ಯಾಂಗ್ಳೂರಿಗಿಂತ ತುಂಬ ಬಿಸಿಲಲ್ಲಿ ತಲೆನೋವು ಬಂದ್ಬಿಡ್ತು ಬಿಸಿಲಿಗೆ, ಅಭ್ಯಾಸ ಇಲ್ಲ. ಸೊ ಫೈನಲಿ ಮನೆಗೆ ಬಂದ್ವಿ. ಆ ಥರ ಮನೆಗೆ ಬಾರೋ ಅಂದರೆ ಆಗಲೇ ಆಡೋಕ್ಕೆ ಹೋಗಿದ್ದಾನೆ. ಬಂದಮೇಲೆ ಅವನಿಗೂ ಹಾಲು ಮಾಡಿಕೊಟ್ಟು ಕಾಫಿ ಮಾಡ್ಕೋಬೇಕು, ಬಿಸಿ ಬಿಸಿ ಕಾಫಿ. ಓಕೆ, ಇಲ್ಲಿಗೆ ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.